ಬೇಸಿಗೆಯಲ್ಲಿ ಮನೆ ತಂಪಾಗಿರಲು ಎಸಿ ಬೇಡ, ಕೂಲರ್ ಬೇಡ, ಒಂದೇ ಒಂದು ಮಣ್ಣಿನ ಪಾತ್ರೆ ಸಾಕು ರೀ. ಒಂದೇ ಒಂದು ಸೊಳ್ಳೆ ಕೂಡ ಬರಲ್ಲ, ಮನೆಯಲ್ಲಿ ಇರೋದು ಕೂಡ ಇಲ್ಲ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೆಯ ಟಿಪ್. ಸಾಮಾನ್ಯವಾಗಿ ನಾವು ಮನೆಗೆ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಯಾವುದಾದ್ರೂ ಹಣ್ಣನ್ನು ತಂದಾಗ ಈ ರೀತಿ ನೋಡಿ ನೆಟ್ ಬ್ಯಾಗ್ಗಳನ್ನೋದು ಬಂದಿರುತ್ತೆ. ನಾನು ಆ ಬ್ಯಾಗನ್ನು ತೊಗೊಂಡಿದ್ದೀನಿ. ಹಿಂಭಾಗದಲ್ಲಿ ಇರೋಂಥ ನೋಡಿ ಗಂಟನ್ನು ಬಿಡಿಸ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ನಾರನ್ನು ಈ ರೀತಿ ಬಿಡಿಸಿ ಬ್ಯಾಗ್ನ ಮಧ್ಯದಲ್ಲಿ ಇಟ್ಟು ಇವಾಗ ಇದನ್ನು ಚೌಕಾಕಾರಕ್ಕೆ ಬರೋ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸುತ್ತಲೂ ಅಂದರೆ ತೆಂಗಿನಕಾಯಿ ನಾರನ್ನು ಇಟ್ಟಿದ್ದೀವಲ್ವ, ಅದ್ರ ಮೇಲೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ಹೊಲಿಗೆ ಯಂತ್ರ ಇದೆ ಅಂದರೆ ಅದ್ರ ಮೂಲಕ ಆದರೂ ಈ ಥರ ಬಿಗಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಬೋದು, ಅಥವಾ ಸೂಜಿ ದಾರನ ಬಳಸಿ ಕೂಡ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಬೋದು. ಈ ರೀತಿ ಹೊಲಿಗೆಯನ್ನು ಹಾಕಿದ ಮೇಲೆ ಮತ್ತೊಂದು ಸತಿ ಕ್ಲೀನಾಗಿ ಈ ಥರ ಸ್ಕ್ವೇರ್ ಆಕಾರಕ್ಕೆ ಬರೋ ಥರ ಕ್ಲೀನಾಗಿ ಮಡಚಿ ಸುತ್ತಲೂ ಕೂಡ ಮತ್ತೊಂದು ಸತಿ ಸ್ಟಿಚ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದು ಬಿಡಿಸ್ಕೊಳ್ಳೋದಿಲ್ಲ, ತುಂಬಾ ಬಿಗಿಯಾಗಿರುತ್ತೆ. ಒಂದೊಳ್ಳೆ ನ್ಯಾಚುರಲ್ ಆಗಿರೋಂಥ ಸ್ಕ್ರಬ್ಬರ್ ಅನ್ನೋದು ರೆಡಿ ಆಯಿತು. ಒಳಗಡೆ ತೆಂಗಿನ ನಾರನ್ನು ಬಳಸಿರೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ. ಈಸಿಯಾಗಿ ಇದನ್ನು ಸುಮಾರು ದಿನಗಳವರೆಗೆ ನಾವು ಬಳಸ್ಕೊಳ್ಬೋದು. ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಸಾಕಷ್ಟು ಪಾತ್ರೆಗಳನ್ನ ತೊಳೆಯೋದಕ್ಕೆ ಅಂತೇಳಿ ನಾವು ಆನ್ಲೈನಲ್ಲೆಲ್ಲ ಸ್ಕ್ರಬ್ಬರ್ಗಳನ್ನ ಪರ್ಚೇಸ್ ಮಾಡ್ತೀವಿ, ಬೇಗ ಹಾಳಾಗುತ್ತೆ. ಆ ಥರ ಹಾಳಾಗುತ್ತೆ ಅಂದರೆ ಮನೆಯಲ್ಲೇ ನಮಗೆ ಗ್ರೋಸರಿ ಅಥವಾ ಕೆಲವೊಂದು ಸಾಮಾನುಗಳನ್ನು ತೊಗೊಂಡಾಗ ಈ ಥರ ನೆಟ್ ಬ್ಯಾಗ್ ಬಂದಿರುತ್ತೆ, ಅದನ್ನು ಬಳಸಿ ಕೇವಲ 1-2 ನಿಮಿಷ ಸಮಯ ಕೊಟ್ಟರೆ ಸಾಕು. ಈ ರೀತಿ ಮನೆಯಲ್ಲೇ ನ್ಯಾಚುರಲ್ ಸ್ಕ್ರಬ್ಬರನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಕ್ಲೀನಿಂಗ್ ಕೆಲಸ ತುಂಬ ಆಗುತ್ತೆ. ನಂತರ ರಿಯೂಸ್ ಕೂಡ ನಾವು ಇದನ್ನು ಮಾಡ್ಕೊಳ್ಬಹುದು. ಮುಂದಿನ ಟಿಪ್. ಸಾಮಾನ್ಯವಾಗಿ ಹಣೆಗೆ ಈ ರೀತಿ ಕುಂಕುಮವನ್ನು ಇಟ್ಟಾಗ ಸ್ವಲ್ಪ ಕದಲಿತು ಅಂತಂದರೂ ಕೂಡ, ಅಥವಾ ಗಾಳಿಗೆ ಎಲ್ಲ ಬೇಗ ಕುಂಕುಮ ಅನ್ನೋದು ಬಿದ್ದೋಗ್ಬಿಡುತ್ತೆ, ನಿಲ್ಲೋದೇ ಇಲ್ಲ. ಆ ಥರ ಆಗ್ತಿದೆ ಅಂದರೆ ಯಾವುದಾದ್ರು ಲೋಷನ್ ಅಥವಾ ಮಾಯ್ಶ್ಚರೈಸರ್ನ ತೊಗೊಂಡು ಜಸ್ಟ್ ಹೀಗೆ ಸ್ವಲ್ಪ ಕುಂಕುಮ ಇಡೋಂಥ ಜಾಗದಲ್ಲಿ ಹಚ್ಕೋಬೇಕು. ಹಚ್ಕೊಂಡು ನಂತರ ಕುಂಕುಮವನ್ನು ಇಡಿ. ಈ ಥರ ಇಡೋದ್ರಿಂದ ಇಡೀ ದಿನ ಕುಂಕುಮ ಹಾಗೆ ಇರುತ್ತೆ, ಒಂದು ಚೂರು ಕೂಡ ಕದಡೋದಿಲ್ಲ. ಸೊ ಬೆಳಗ್ಗೆ ಇಟ್ಟರೆ ಸಂಜೆವರೆಗೂ ಕೂಡ ಹಾಗೇ ಇರುತ್ತೆ. ಈ ಒಂದು ಸಿಂಪಲ್ ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಮೇಕಪ್ ಮಾಡ್ಕೋಬೇಕು ಅಂತಂದರೆ ದುಬಾರಿಯಾದ ಕ್ರೀಮ್ಗಳೇ ಬೇಕು ಅಂತ ಏನಿಲ್ಲ. ಸಹಜವಾಗಿ ಡೈಲಿ ಬಳಸೋಂಥ ಕ್ರೀಮನ್ನು ತೊಗೊಂಡು ಅದ್ರ ಜೊತೆಗೆ ಚೂರು ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ. ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ರೆಗ್ಯುಲರಾಗಿ ಒಂದೇ ಕ್ರೀಮನ್ನು ಹಚ್ತಾ ಇದ್ದೀವಿ, ಒಂದೊಳ್ಳೆ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಆಗಿ ಕಾಣಬೇಕು, ಅದು ನ್ಯಾಚುರಲ್ ಆಗಿ ಅಂತಂದರೆ ರೆಗ್ಯುಲರಾಗಿ ಬಳಸೋವಂಥ ಕ್ರೀಮಿನ ಜೊತೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಈ ಥರ ಮಸಾಜನ್ನು ಮಾಡಿ ಹಚ್ಚಿ ನೋಡಿ. ತುಂಬಾ ಗ್ಲೋಯಿಂಗ್ ಆಗಿ ಕಾಣುತ್ತೆ. ತ್ವಚೆ ಅನ್ನೋದು ಇಡೀ ದಿನ ಕಾಂತಿಯುತವಾಗಿ ಚೆನ್ನಾಗಿ ಕಾಣಿಸುತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಟಿಪ್ ಅನ್ನೋದಕ್ಕಿಂತ ಇದೊಂದೊಳ್ಳೆ ವೈರಲ್ ಆಗಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಡೇಟ್ಸನ್ನು ತೊಗೊಂಡಿದ್ದೀನಿ. ಸಾಫ್ಟ್ ಡೇಟ್ಸನ್ನು ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಅದರಲ್ಲಿರೋವಂಥ ಬೀಜನೆಲ್ಲ ತೆಗಿತಾ ಇದ್ದೀನಿ. ಈ ರೀತಿ ಬೀಜನೆಲ್ಲ ತೆಗೆದ್ಮೇಲೆ ಇದನ್ನು ನಾನು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಡೇಟ್ಸನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ. ಯಾಕಂದರೆ ಅದರಲ್ಲಿ ಉತ್ತಮವಾದ ಪ್ರೋಟೀನ್ಸ್ ಅನ್ನೋದಿರುತ್ತೆ, ವಿಟಮಿನ್ಸ್ ಅನ್ನೋದಿರುತ್ತೆ, ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ನು ಕೂಡ ಸರಿ ಮಾಡುತ್ತೆ. ಬಟ್ ಇದನ್ನು ಬಳಸಿ ಈ ರೆಸಿಪಿನೂ ಕೂಡ ಮಾಡ್ಬೋದು ಅಂತೇಳಿ ವೈರಲ್ ಆಗಿದ್ದನ್ನು ನೋಡಿ ನಾನು ಕೂಡ ಟ್ರೈ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗುತ್ತೆ. ನುಣ್ಣಗೆ ಫೈನ್ ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ. ನೋಡಿ ಇದನ್ನು ರುಬ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಡೇಟ್ಸ್ನ ಒಂದು ಕ್ರೀಮನ್ನು ಒಂದು ಬೌಲ್ಗೆ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಜಾರ್ಗೂ ಕೂಡ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿದ್ಮೇಲೆ ಚೂರು ನಿಂಬೆಹಣ್ಣಿನ ರಸ ಕೂಡ ಹಾಕೋಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರನ್ನು ಹಾಕೋಬೋದು. ತುಂಬ ತೆಳು ಮಾಡ್ಕೋಬಾರ್ದು, ತುಂಬ ಗಟ್ಟಿ ಕೂಡ ಮಾಡ್ಕೋಬಾರ್ದು. ಒಂದೊಳ್ಳೆ ಚಟ್ನಿ ಕನ್ಸಿಸ್ಟೆನ್ಸಿ, ಚಟ್ನಿ ತೆಳ್ಳಕ್ಕಿದ್ರೆ ಯಾವ ಥರ ಇರುತ್ತೆ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಇವಾಗ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಕ್ಲಿನ ಹಾಕಿ ಎರಡೂ ಕಡೆ ಈ ಒಂದು ಸಾಸ್ ಥರ ಡೇಟ್ಸ್ದು ನಾವು ಸಾಸ್ ಥರ ಏನು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ ಚಕ್ಲಿನ ಎರಡೂ ಕಡೆ ಡಿಪ್ ಮಾಡಬೇಕಾಗತ್ತೆ.
ಈ ಥರ ಡಿಪ್ ಮಾಡಿಬಿಟ್ಟು ನಂತರ ಇದನ್ನು ಚಕ್ಲಿನ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನು ವಿಡಿಯೋದಲ್ಲಿ ನೋಡಿದೆ. ಖಂಡಿತ ಒಮ್ಮೆ ಟ್ರೈ ಮಾಡ್ಬೋದು. ಒಂದು ರೀತಿ ವಿಭಿನ್ನವಾದ ಟೇಸ್ಟ್ ಅಂತ ಹೇಳ್ಬೋದು. ಸಿಹಿ ಸಿಹಿ, ಹುಳಿ ಹುಳಿ, ಖಾರ ಖಾರವಾಗಿ ಚೆನ್ನಾಗೇನೋ ಇರುತ್ತೆ. ಬಟ್ ಅಪರೂಪಕ್ಕೆ ಒಮ್ಮೆ ಟ್ರೈ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಓಕೆ ಪರವಾಗಿಲ್ಲ ಅಂಥೇಳಿ ಅನಿಸ್ತು. ಸೊ ನೀವು ಕೂಡ ಈ ಒಂದು ವೈರಲ್ ರೆಸಿಪಿನ ಟ್ರೈ ಮಾಡಿದ್ರಿ ಅಂದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಸೊ ನನಗಂತೂ ಓಕೆ ಅಂತೇಳಿ ಅಂತ ಅನಿಸ್ತು. ತುಂಬ ಸೂಪರ್ ಎಕ್ಸಲೆಂಟ್ ಅಂತೇನು ಅನಿಸಿಲ್ಲ. ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ. ಹಾಗೆ ಒಮ್ಮೆ ಟ್ರೈ ಮಾಡ್ಬೋದು ಅಂತ ಅನಿಸ್ತು. ಈಗ ಸಾಮಾನ್ಯವಾಗಿ ನಾವು ಏನಂತಂದರೆ ಈ ಸೌತೆಕಾಯಿನ ಕಟ್ ಮಾಡಬೇಕಾದ್ರೆ ನೋಡಿ, ತುದಿನಲ್ಲಿ ಕಟ್ ಮಾಡಿ ಈ ರೀತಿ ಕಸರೆನೆಲ್ಲ ತೆಗಿತೀವಲ್ವ. ಕಸರೆನ ತೆಗೆದ್ಬಿಟ್ಟು ನಂತರ ಅದ್ರ ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ರೌಂಡಾಗಿ ಕಟ್ ಮಾಡ್ತೀವಿ. ಇದು ಕಾಮನ್ನಾಗಿ ನಾವು ಸೌತೆಕಾಯಿನ ಕಟ್ ಮಾಡೋವಂಥದ್ದು. ಬಟ್ ಆದರೆ ರೆಗ್ಯುಲರಾಗಿ ಈ ವಿಧಾನದಲ್ಲೇ ಕಟ್ ಮಾಡೋದು. ವಿಭಿನ್ನವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೌತೆಕಾಯಿನ ಕಟ್ ಮಾಡಬೇಕು ಅಂದರೆ ಈ ಥರ ಫೋರ್ಕ್ ಸ್ಪೂನ್ ಬರುತ್ತಲ್ವ, ಈ ಸ್ಪೂನನ್ನು ತೊಗೊಂಡು ಸೌತೆಕಾಯಿ ಸಿಪ್ಪೆ ಎಲ್ಲ ಬಿಡಿಸಿದ್ಮೇಲೆ ಜಸ್ಟ್ ಹೀಗೆ ಟೈಟಾಗಿ ಪ್ರೆಸ್ ಮಾಡಿ ಹೀಗೆ ಪುಲ್ ಮಾಡಬೇಕು, ಎಳಿಬೇಕಾಗುತ್ತೆ. ಸೌತೆಕಾಯಿ ಮೇಲೆ ಲೈನ್ ಬರೋ ಥರ ಸುತ್ತಲೂ ಕೂಡ ಎಳ್ಕೊಂಡು ಬರಬೇಕಾಗತ್ತೆ. ನಾನೀಗ ಸೌತೆಕಾಯಿ ಸುತ್ತಲೂ ಕೂಡ ನೋಡಿ ಲೈನನ್ನು ಹಾಕಿದ್ದಾಗಿದೆ. ಇವಾಗ ಈ ಥರ ಹಾಕಿದ್ಮೇಲೆ ಸೌತೆಕಾಯಿನ ಈಗ ಸ್ಲೈಸಸ್ ಆಗಿ ರೆಗ್ಯುಲರಾಗಿ ಹೇಗೆ ಚಿಕ್ಕ ಪೀಸಸ್ ಆಗಿ ಸ್ಲೈಸಸ್ ಕಟ್ ಮಾಡ್ತೀವಿ ಹಾಗೆ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಕಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ರೆಗ್ಯುಲರಾಗಿ ಸೌತೆಕಾಯಿನ ಕಟ್ ಮಾಡೋದಕ್ಕಿಂತ ಈ ವಿಧಾನದಲ್ಲಿ ಕಟ್ ಮಾಡಿದ್ರೆ ಯಾರು ಗೆಸ್ಟ್ಗಳು ಬರ್ತಿದ್ದಾರೆ ಮನೆಗೆ ಅಂದಾಗ, ಅಥವಾ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನಬೇಕು ಈ ಥರ ಸೌತೆಕಾಯಿನೆಲ್ಲ ಕೊಡೋಕ್ಕೋದ್ರೆ, ಅದರಲ್ಲೂ ಸಮ್ಮರು ರೆಗ್ಯುಲರಾಗಿ ನಾವು ಕಟ್ ಮಾಡ್ಕೊಡೋಕ್ಕೋದ್ರೆ ಇಷ್ಟಪಟ್ಟು ತಿನ್ನಲ್ಲ. ಬಟ್ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಏನೋ ಒಂಥರ ಅವರು ಇಷ್ಟಪಟ್ಟು ತಿಂತಾರೆ. ಮಕ್ಕಳಾಗೆ ಅಲ್ವಾ, ಸ್ವಲ್ಪ ವಿಶೇಷವಾಗಿದ್ದರೆ ತಿನ್ನೋದಕ್ಕೆ ಅಂತೇಳಿ ಇಷ್ಟಪಡ್ತಾರೆ. ಸೊ ಖಂಡಿತ ನೀವು ಈ ವಿಧಾನದಲ್ಲಿ ನೋಡಿ ಒಂಥರ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೌತೆಕಾಯಿನ ಕಟ್ ಮಾಡಿರೋವಂಥದ್ದು. ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಖಂಡಿತ ನೀವು ಲೈಕ್ ಕೊಟ್ಟು ಟ್ರೈ ಮಾಡೋದನ್ನಂತೂ ಮರಿಲೇಬೇಡಿ. ಒಂದೇ ಒಂದು ಮಣ್ಣಿನ ಪಾತ್ರೆ ಇದ್ದರೆ ಸಾಕು, ಇಡೀ ಮನೆ ತಂಪಾಗಿರುತ್ತೆ, ಘಮ ಅಂತಿರುತ್ತೆ, ಒಂದು ಸೊಳ್ಳೆ ಕೂಡ ಬರೋದಿಲ್ಲ ಮನೆಗೆ ಅಂತೆಲ್ಲ ಹೇಳಿ ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ. ಅದೇಗಪ್ಪ ಮಣ್ಣಿನ ಪಾತ್ರೆ ಇದ್ದರೆ ಸಾಕ ಮನೆ ಹೇಗೆ ತಂಪಾಗಿರುತ್ತೆ ಅಂತೇಳಿ ತಟ್ ಅಂತ ನೋಡೋಣ ಬನ್ನಿ. ಮಣ್ಣಿನ ಪಾತ್ರೆ ತುಂಬ ನೀರನ್ನು ತೊಗೋಬೇಕಾಗತ್ತೆ. ಮೊದಲನೇದಾಗಿ ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತಗೊಂಡು ನಂತರ ಇದಕ್ಕೆ 6 ರಿಂದ 7 ಲವಂಗವನ್ನು ತೊಗೋಬೇಕಾಗತ್ತೆ. ಲವಂಗದ ಜೊತೆಗೆ 4 ಅಥವಾ 5 ಕರ್ಪೂರವನ್ನು ತೊಗೋಬೇಕಾಗತ್ತೆ. ಲವಂಗ, ಕರ್ಪೂರ ಇದೆರಡನ್ನು ತೊಗೊಂಡು ಇದೆರಡನ್ನು ಜೊತೆಯಾಗಿ ಸೇರಿಸಿ ಚೆನ್ನಾಗಿ ನುಣ್ಣಗೆ ಕುಟ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಪೌಡರ್ನ ಮಾಡಿಕೊಂಡು ಆ ಒಂದು ಪುಡಿಯನ್ನು ನಾವು ಮಣ್ಣಿನ ಪಾತ್ರೆಯಲ್ಲಿ ನೀರು ತೊಗೊಂಡಿರ್ತೀವಲ್ಲ ಆ ನೀರಿನ ಜೊತೆಗೆ ಹಾಕಬೇಕಾಗತ್ತೆ. ನಾವಿಲ್ಲಿ ಬಳಸಿರೋವಂಥದ್ದು ಲವಂಗ ಮತ್ತು ಕರ್ಪೂರ, ಇದರ ಘಮ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈ ನೀರಿನ ಜೊತೆ ಇದನ್ನು ಹಾಕೋದ್ರಿಂದ ಇಡೀ ಮನೆಯಲ್ಲೆಲ್ಲ ಒಂದೊಳ್ಳೆ ಸುಗಂಧ ಅನ್ನೋದು ಬೀರ್ತಾ ಇರುತ್ತೆ. ನೀವೆಲ್ಲಿ ಇದನ್ನು ಇಟ್ಟಿರ್ತೀರ ನೋಡಿ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ, ಈಗ ಮನೆಯಲ್ಲಿ ಹಾಲಲ್ಲಿ ಇಟ್ಟಿರ್ತೀರ, ರೂಮಲ್ಲಿ ಇಟ್ಟಿರ್ತೀರ ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ಸೊಳ್ಳೆ ಕೂಡ ಇದರ ಸ್ಟ್ರಾಂಗ್ ಘಮಕ್ಕೆ ಮನೆಗೆ ಬರೋದಕ್ಕಾಗೋದೇ ಇಲ್ಲ. ಮತ್ತು ಫ್ಯಾನ್ ಕೆಳಗಡೆ, ಇನ್ನೇನು ಬೇಸಿಗೆ ಶುರು ಆಗಿದೆ, ತುಂಬಾ ಸೆಕೆ, ಫ್ಯಾನ್ ಕೆಳಗಡೆ ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ನೀವು ನೀರನ್ನು ಹಾಕಿ ಇಡೋದ್ರಿಂದ ಅಥವಾ ರೂಮಲ್ಲಿ ಒಂದು ಜಾಗದಲ್ಲಿ ಇಡೋದ್ರಿಂದ ಇಡೀ ವಾತಾವರಣದಲ್ಲಿರೋಂಥ ಉಷ್ಣಾಂಶದೆಲ್ಲ ಈ ನೀರು ಹೀರ್ಕೊಳ್ಳುತ್ತೆ. ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೀಟನ್ನೆಲ್ಲ ಎಳ್ಕೊಳ್ಳುತ್ತೆ. ಇಡೀ ರೂಮಿನ ವಾತಾವರಣ ಕೂಲಾಗಿ ಇಡೋದಕ್ಕೆ ಇದು ತುಂಬಾ ಸಹಾಯಕಾರಿಯಾಗುತ್ತೆ. ನೀವು ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂದರೆ ಮನೆಗೆ AC ಬೇಡ, ಕೂಲರ್ ಬೇಡ, ಫ್ರಿಜ್ ಕೂಡ ಬೇಡ, ಒಂದು ಮಣ್ಣಿನ ಪಾತ್ರೆ ಇದ್ದರೆ ಸಾಕು, ಇಡೀ ದಿನ ಮನೆ ತಂಪಾಗಿರುತ್ತೆ, ಘಮ ಅಂತಿರುತ್ತೆ, ಸೊಳ್ಳೆಗಳ ಕಾಟ ಕೂಡ ಖಂಡಿತ ಇರೋದಿಲ್ಲ. ಹಾಗಿದ್ರೆ ಪ್ರೀತಿಯ ಶ್ರೀಮತಿಯರೇ, ನಾನು ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂಥೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ಮುಂದಿನ ಟಿಪ್ ವಿಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ ವಿಡಿಯೋಗಳನ್ನ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರುತ್ತೇನೆ. ಧನ್ಯವಾದಗಳು.